ಸುಳ್ಳುವ ಕೇಂದ್ರದ ಮೇಲೆ ಪ್ರಣವದ ಮಾತನಾಡುತ್ತಾರೆ. ಸುಮಾರು 30 ವರ್ಷಗಳಿಂದ ನಾನು ಪತ್ರಿಕೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೀನಿ. ಜೊತೆಗೆ 27 ವರ್ಷಗಳಿಂದ ವಧುವರರ ಸಮಾವೇಶಗಳನ್ನು ತಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ನೇಕಾರ ಸಮುದಾಯದ ವಧುವರರ ಸಮಾವೇಶವನ್ನು ರಾಜ್ಯದ ಸುಮಾರು 49 ಸಮಾವೇಶಗಳನ್ನು ಮಾಡಿದ್ದೀವಿ. ಆ ಪತ್ರಿಕೆ ಹೊಂದಿದ್ದರೆ ನಾನು ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಎಲ್ಲಿ ಬೇಕಾದರೂ ಜಿಲ್ಲೆಯ ಪತ್ರಕರ್ತರಾಗಿರ್ಬೋದು. ಬಹುಶಃ ಅದೊಂದು ನನ್ನದಾಗಿ ಏನು ಪತ್ರಿಕೆಗಳು ಬರ್ತಾ ಇದೆ ಅವುಗಳ ಸ್ಥಿತಿ, ಆರ್ಥಿಕ ಸ್ಥಿತಿ ಬಹಳ ಶೋಚನೀಯವಾಗಿದೆ. ಈಗಿನ ಹಿರಿಯ ರಾಜಕಾರಣಿಗಳಾಗಲಿ ಅಥವಾ ಸಂಘಟನಾ ಶಕ್ತಿಯ ಚತುರರಾಗಲಿ ಅವರಿಂದ ನಾವು ಇನ್ನೂ ಬಹಳಷ್ಟು ಕಲಿಯಬೇಕಾಗಿದೆ. ಬೇರೆ ಆದರೂ ವಿವಿಧ ಮಾಧ್ಯಮಗಳಲ್ಲಿ ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಅಲ್ಲಿ ಗುರುತಿಸಿಕೊಂಡು ವಿವಿಧ ಹುದ್ದೆಗಳನ್ನು ನಿರ್ವಹಿಸತಕ್ಕಂಥ ನೇಕಾರ ಸಮುದಾಯದವರು ಬೇರೆ ಇದ್ದಾರೆ. ನಾವು ಒಂದ್ಸರಿ ಯಡಿಯೂರಿನಲ್ಲಿ ನಮ್ಮ ಧ್ರುವತಾರೆ ಹೋಟೆಲ್ನಲ್ಲಿ ರಾಮಸ್ವಾಮಿಯವರೇ ಒಂದು ಕಾರ್ಯಕ್ರಮ ಮಾಡಿದ್ದು. ಸುಮಾರು ಅವತ್ತಿಗೆ ನಾನು ಒಂದು 220 ಜನರ ಹೆಸರನ್ನು ನೋಂದಾಯಿಸಿಕೊಂಡಿದ್ದೆ. ನಾನು ಈಗಾಗಲೇ ನನ್ನ ಬರವಣಿಗೆ ಮೂಲಕ, ಲೇಖನದ ಮೂಲಕ ನಾನು ಜಾಗೃತಿ ಮೂಡಿಸಿದ್ದೇನೆ ಅನ್ನೋದು ಅಭಿಮಾನದಿಂದ ಹೇಳ್ತೇನೆ. ಇವತ್ತಿನ ದಿನಗಳಲ್ಲಿ ನೇಕಾರರಿಗೆ ನೇತಾರರ ಕೊರತೆ ಇದೆ. ಊಟನ ಕೊಂಡೆಯರು ಎಂ.ಡಿ. ಲಕ್ಷ್ಮೀನಾರಾಯಣ ನಾನು ಸೇರಿ ದೇವಾಂಗಾಷ್ಟದಲ್ಲಿ ಪ್ರಾರಂಭ ಮಾಡಿದೆ. ಎಲ್ಲ ಸಂಘದ ಸಂಘ ಇದೆ, ಎಲ್ಲ ಒಕ್ಕೂಟ, ಎಲ್ಲ ಸಮಾಜದವರು ಸೇರಿ ಒಂದು ಒಕ್ಕೂಟ ಮಾಡಿದ್ರೆ ರಾಜಕೀಯ ಪ್ರಾತಿನಿಧ್ಯ ಸಿಗುತ್ತೆ. ಇದನ್ನು ಚೆನ್ನಾಗಿ ಬಳಸಬೇಕು. ಜಿಲ್ಲಾ ಮಟ್ಟದಲ್ಲಿ ನಾವು ಮಹಿಳೆಯರು ಒಂದು ಸಭೆ ನಡೆದಾಗ ಮಹನೀಯರಿಗೆ ಒಂದು ಆ ಏರಿಯಾದ ಜಿಲ್ಲಾ ಮಟ್ಟದ ಮಹನೀಯರ ಸಹಾಯ ಬೇಕು. ಅವರೊಂದಿಗೆ ನಮ್ಮನ್ನು ಸೇರಿಸಿಕೊಂಡು ಸಭೆಯಲ್ಲಿ ಏರ್ಪಡಿಸಿದರೆ ನಮಗೆ ಎಲ್ಲ ಸಮುದಾಯಗಳ ಸಂಪರ್ಕ ಸಿಗುತ್ತೆ ಮತ್ತು ಪರಿಚಯ ಆಗುತ್ತೆ. ನಾನು ಈ ಒಂದು ಒಕ್ಕೂಟದಲ್ಲಿ ನನ್ನನ್ನು ಜಿಲ್ಲಾಧಿಕಾರಿಯಾಗಿ ನೇಮಿಸಿದ್ದಕ್ಕೆ ತುಂಬ ಸಂತೋಷಕರವಾದ ವಿಷಯವಾಗಿದೆ. ನನಗೆ ತುಂಬ ಹೆಮ್ಮೆ ಆಯಿತು. ಕಾರಣ ಏನಂತಂದರೆ ನಾನು ಎಲ್ಲರ ಸಂಪರ್ಕ ನಮಗೆ ಸಿಕ್ಕಿರುತ್ತೆ ಈಗಾಗಲೇ. ಇದರಿಂದ ನಾವು ಅಭಿವೃದ್ಧಿಯ ಆಗಲು ನಿಮ್ಮಿಂದ ನಮ್ಮ ಸಹಕಾರ ಪಡೆದು ನಮ್ಮ ನೇಕಾರದವರು ಓದಿಸುವುದನ್ನು ಕೊಟ್ಟಾಗ ಪತ್ರಿಕೆಯಲ್ಲಿ ಎಲ್ಲರಿಗೂ ಆಸಕ್ತಿ ಬರುತ್ತೆ. ಎಲ್ಲ ಬರೀ ಪಾಲಿಟಿಕ್ಸ್ ಬಗ್ಗೆ ಇರುತ್ತೆ ಅಥವಾ ಏನೋ ನನಗೆ ರೆಲೆವೆಂಟ್ ಅಲ್ಲ ಅದು ಅಂತ ಅನಿಸ್ತಿರುತ್ತೆ. ಹಾಗಾಗಿ ಎಷ್ಟೋ ಜನ ಪತ್ರಿಕೆಗಳನ್ನ ನೋಡಲಿಕ್ಕೂ ಇಷ್ಟಪಡಲ್ಲ, ಚಂದದರ ಅದಕ್ಕೂ ಇಷ್ಟಪಡೋದಿಲ್ಲ. ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ ಇನ್ನಷ್ಟು ಸೇರಿಸಿದಾಗ ಬಹುಶಃ ಪತ್ರಿಕೆಗೆ ಇನ್ನಷ್ಟು ಬಲ ಬರುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಅದರ ಜೊತೆಗೆ ಸಪ್ತ ಮಾತೃಕೆಯರು ಇಲ್ಲಿ ಬಂದಿರುವಂತಹ ಎಲ್ಲ ಮಹಿಳೆಯರಲ್ಲೂ ಸಪ್ತ ಮಾತೃಕೆಯರ ಒಂದು ಶಕ್ತಿ ಇರುವಂಥದ್ದು. ಕಾರ್ಯಕ್ರಮ ಸ್ಟಾರ್ಟ್ ಆಯಿತು, ಎಲ್ಲ ರೀತಿಯಲ್ಲೂ ಚೆನ್ನಾಗಾಯಿತು. ಬಟ್ ಆಮೇಲೆ ಏನೂ ಇನ್ಫಾರ್ಮೇಷನ್ನೇ ಬರಲಿಲ್ಲ. ಅವ್ರು ಕೇಳ್ತಾ ಇದ್ರು ಏನು ಎಷ್ಟು ಆರ್ಥಿಕ ಆದ್ಮೇಲೆ ಬಂದಿದ್ದೀರಾ ಅಂತ. ಏನೂ ಗೊತ್ತೇ ಇಲ್ಲ. ಅಂದರೆ ಎಲ್ಲರೂ ಕರೆದ್ರಿ, ಪ್ರೋಗ್ರಾಮ್ ಮಾಡಿದ್ರಿ, ತುಂಬ ಚೆನ್ನಾಗಿ ನಡೀತು. ಎಷ್ಟು ಖುಷಿ ಆಯಿತು ಅಂದರೆ ಇಷ್ಟೊಂದು ಸಮುದಾಯಕ್ಕೆ ಹೆಣ್ಣು ಮಕ್ಕಳ ಬೆಂಬಲ ಇದೆ ಅನ್ನೋದು ನೋಡಿದಾಗ ತುಂಬ ಖುಷಿ ಆಯಿತು. ಅದಾದಮೇಲೆ ಏನೂ ಚಟುವಟಿಕೆ ನಡೆದಿಲ್ವಲ್ಲ, ಅಷ್ಟೇ ನಡೆದು ಕ್ಲೋಸ್ ಅಷ್ಟೇ ಇದು ಅಂತ ನನ್ನ ಅಭಿಪ್ರಾಯ ಅನಿಸ್ಕೊಂಡಿತ್ತು. ಬಟ್ ಮತ್ತೆ ಫೋನ್ ಮಾಡಿ ಬಂದಾಗ ತುಂಬ ಖುಷಿ ಆಯಿತು. ನಡೀಲಿ, ಇನ್ನಷ್ಟು ಈ ಥರ ಸಭೆಗಳು ನಡೀಲಿ, ಸಮುದಾಯ ನಡೀಲಿ, ಒಕ್ಕೂಟ ಎಲ್ಲರಿಂದಲೂ ಬೆಂಬಲ ಖಂಡಿತ ಇರುತ್ತೆ. ಮಾಡಿ ಹೋದಾಗ ರವೀಂದ್ರ ಹತ್ತಿ ಸರ್ ಇಬ್ಬರು ಕೂಡಿ ನಮ್ಮ 3 ತಿಂಗಳಿಂದ ಒಂದು ಚಾಪಪ್ ಮಾಡಿಕೊಂಡು ಎಲ್ಲರಲ್ಲಿ ನಾವು ಏನೇನು ಮಾಡಬೇಕು, ಎಷ್ಟು ಜನ ಸೇರಿಸಬೇಕು ಅಂತ ಒಂದು ಕಾರ್ಯಕ್ರಮ ನಮ್ಮದು ಶುರು ಇದೆ. ಅದು ಒಂದು ಸಾಗ್ತಾ ಇದೆ. ಬಟ್ ನನಗೆ 2 ತೊಂದರೆಗಳು ಬರ್ತಾ ಇದೆ. ಯಾಕಂದರೆ ಈ ಒಂದು ಕಾರ್ಯಕ್ರಮವನ್ನು ಒಂದು ನಿಮಗೆ ಒಂದು ನೋಂದಣಿ ಮಾಡಿ ಕೊಡಬೇಕಾಗಿರ್ತಂಥ ಒಂದು ಸಂಖ್ಯೆಯನ್ನು ಕೊಡಬೇಕು ಅಂದರೆ ನನಗೊಂದು 2 ಅಡೆತಡೆಗಳು ಬರ್ತಾ ಇದೆ. ಒಂದು ಹಟಗಾರ ಸಮುದಾಯ ಅಂತ ಇದೆ ಬೆಳೆಯಿದೆ, ಅದು ಶಿವಾಚಾರ್ಯ ಮತ್ತು ಆಚಾರ್ಯ ಅಂತ 2 ಇದೆ. ಕೆಲವೊಬ್ಬರು ಏನು ಹೇಳ್ತಾರೆ, ಶಿವಾಚಾರ್ಯ ಮತ್ತು ಆಚಾರ್ಯ ಅವರು ವೀರಶೈವದಲ್ಲಿ ಬರ್ತಾರೆ, ನಮ್ಮಲ್ಲಿ ಬರೋದಿಲ್ಲ, ಅವರನ್ನು ತಗೊಳ್ಬೇಡಿ ಅಂತ ಒಬ್ಬರು ಹೇಳ್ತಾರೆ. ಅವರು ಇಲ್ಲ, ನಾವು ದೇವರ ದಾಸಿಮನೆಯನ್ನು ಅವ್ರಿಗೇನೆ ಹೋಗ್ತೀವಿ, ಅವ್ರನ್ನೇ ನಾವು ಪಾಲಿಸ್ತೀವಿ, ನಾವು ಅದೇ ಅದರಲ್ಲಿ ಬರೋದಿಲ್ಲ. ನಾವು ಒಂದು 200 ಜನ ರೆಡಿ ಇದ್ದೀವಿ,
ನೀವು ಇದರಲ್ಲಿ ನೋಂದಣಿ ಮಾಡಿಸ್ಕೊಳ್ಳೋಕೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಉತ್ತರ? ಅನಿಸುತ್ತಾ ಈಗ ವಿಷಯ ಅಂತಂದರೆ ಈಗಾಗಲೇ ಭಾಳಷ್ಟು ಚರ್ಚೆಗಳಾಗಿದೆ. ನನಗೂ ಕೂಡ ಬೆಂಗಳೂರು ಗ್ರಾಮಾಂತರ ವಿಭಾಗಕ್ಕೆ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಒಂದಷ್ಟು ಸದಸ್ಯತ್ವಗಳನ್ನು ತಾವು ಮಾಡಲೇಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಖಂಡಿತ ನೀವೇನು ಆದೇಶ ಕೊಟ್ಟಿದ್ದೀರಿ ಅಂದರೆ ಖಂಡಿತ ನಾನು ಒಂದು 2 ತಿಂಗಳ ಒಳಗಡೆ ಅದನ್ನು ಈ ನಾವೇನು ಟಾರ್ಗೆಟ್ ಕೊಟ್ಟಿದ್ದೀನಿ ಖಂಡಿತ ನಾನು ಅದನ್ನು ಕಾರ್ಯರೂಪದಲ್ಲಿ ತರ್ತೇನೆ ಅಂತಕ್ಕಂಥ ವಿಶ್ವಾಸವನ್ನು ನಾನು ಮುಂದೆ ಭರವಸೆಯನ್ನು ಕೊಡ್ತಾ, ಈಗಾಗಲೇ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಾಗರಾಜ್ ಅವರು ಒಂದು ಮಾತಾಡಿದ್ರು. ಅದು ನನಗೆ ನನ್ನ ಮನಸ್ಸಿಗೆ ಭಾಳಷ್ಟು ಮುಟ್ಟುತ್ತದು. ಬೇರೆಯವರನ್ನು ಅವರನ್ನು ನಾವು ಗಮನಿಸೋದಕ್ಕಿಂತ ಕೂಡ ನನ್ನನ್ನು ನಾನು ಗಮನಿಸ್ಕೋಬೇಕು. ನನ್ನಿಂದ ಏನಾಗ್ತಾ ಇದೆ ಒಕ್ಕೂಟಕ್ಕೆ, ನನ್ನ ಪಾತ್ರ ಏನಿದರಲ್ಲಿ, ನನ್ನ ಜವಾಬ್ದಾರಿಯಲ್ಲಿ ಏನು ಅಂತಕ್ಕಂಥದ್ದು ನಾನು ಗಮನಿಸ್ಕೊಂಡಾಗ ಅದು ಖಂಡಿತ ಅದು ಒಕ್ಕೂಟ ಒಂದು ಬೇರೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಹೀಗಾಗಿ ನನಗೆ ಕೊಟ್ಟಿರ್ತಕ್ಕಂಥ ಏನು ಜವಾಬ್ದಾರಿಯನ್ನು ನಾನು 2 ತಿಂಗಳ ಒಳಗಡೆ ತಮಗೆ ನಿಭಾಯಿಸಿಕೊಡ್ತೇನೆ ಅಂತಕ್ಕಂಥ ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ ಸರ್. ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಕೂಡ ನಮ್ಮೆಲ್ಲರ ಸಹಕಾರ ಖಂಡಿತ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮಗೆಲ್ಲರೂ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾರೆ. ಪದಾಧಿಕಾರಿಗಳು, ಬಂದಿರತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಮಾತೆಯರಿಗೂ ಕೂಡ ನನ್ನ ನಮಸ್ಕಾರಗಳು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ BK ಗಣೇಶ್ ಅಂತ ನಮ್ಮ ಅಧ್ಯಕ್ಷರು, ಅದರ ಮೇಲೆ ನಾನು ರಾಜ್ಯ ಕಾರ್ಯದರ್ಶಿಯಾಗಿ ಉಸ್ತುವಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತೇನು ಸದಸ್ಯತ್ವ ಅಂತ ಬಂದಿದೆ, ನಿಜವಾಗ್ಲೂ ಕೂಡ ಬಹಳ ಒಳ್ಳೆಯದು. ಯಾಕೆಂದರೆ ಯಾವುದಕ್ಕೂ ಕೂಡ ನಮ್ಮ ಕಾಣಿಕೆ ಇಲ್ಲದಿರ ನಾನೇನೋ ಆಗಿದ್ದೀನಿ ಅಂದರೆ ಅದು ಲೆಕ್ಕಕ್ಕೆ ಬರಲ್ಲ. ನಮ್ದೊಂದು ಕಾಣಿಕೆ ಇದೆ ಅಂದರೆ ನನ್ನದೊಂದು ಜವಾಬ್ದಾರಿ ಇದೆ ಅಂತೇಳಿ ಎದೆ ತಟ್ಟದು. ಹಂಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಇದೊಂದು ಒಳ್ಳೆಯ ಸದಸ್ಯತ್ವವನ್ನು ಮಾಡುವಂಥ ಒಂದು ನೀತಿ ತಂದಿದ್ದಾರೆ. ಇದರಿಂದ ಯಾವತ್ತೂ ಕೂಡ ಸದಸ್ಯತ್ವ ಎಲ್ಲಿ ಬೆಳೆಯುತ್ತೋ, ಒಂದು ಸಂಘ ಸಂಸ್ಥೆ ಆಗ್ಬೋದು, ಒಂದು ಗುರುಕುಲ ಆಗ್ಬೋದು, ಯಾವುದೇ ಒಂದು ಇದರಲ್ಲಿ ಆ ಸದಸ್ಯತ್ವ ಒಂದು ಶುಲ್ಕ 1 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು. ಅದಿದ್ದಾಗಲೇ ಅದಕ್ಕೆ ಬೆಲೆ ಕಟ್ಟಿ ನಾವುದು ತಾಮುದು ಅಂತ ಬರ್ತಾರೆ. ಇದು ನಮ್ಮ ಮಾನವ ಜನ್ಮದಲ್ಲಿ ಬಂದಿರತಕ್ಕಂಥ ಒಂದು ಹಾದಿ. ಅದಕ್ಕೋಸ್ಕರ ಇದಕ್ಕೆ ಬೆಲೆ ಕೊಡ್ತಾ ಈ ಒಂದು ತಾವು ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಸದಸ್ಯತ್ವವನ್ನು ಮಾಡಿ ಆದಷ್ಟು ಬೇಗ ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಇದಕ್ಕೆ ಸಹಕಾರ ಕೊಡ್ತೀವಿ. ನಮ್ಮ ಜಿಲ್ಲೆಯಿಂದ ಒಕ್ಕೂಟದಿಂದ ಬರ್ತಕ್ಕಂಥ ಯಾವುದೇ ಸೂಚನೆಯನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಒಂದು ಮಹಿಳಾ ಮೋರ್ಚಾ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಿಳಾ ಮೋರ್ಚಾ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲವನ್ನು ಕೂಡ ನಾವು ಈ ಒಂದು ಇದಕ್ಕೆ ತೋಡ್ಕೊಡ್ತೀವಿ ಅಂತ ಹೇಳಿ ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ರಿಯಾಕ್ಷನ್ ಸರಿ ಇಲ್ಲ. ನಮ್ಮಲ್ಲಿ ಒಕ್ಕೂಟದ ಬಗ್ಗೆ ಗೌರವಾಗಲಿ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ನಮ್ಮ ಕೈಲಂತೂ ಆಗಲ್ಲ ಅಂತ ನಾನು ಅಧ್ಯಕ್ಷರಿಗೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ. ನಮ್ಮ ಯುವಕರನ್ನ ಇಲ್ಲ ಬೇರೆ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಡಿ. ನಮಗೆ ಭಾಳಷ್ಟು ವರ್ಷ ಆಗಿ ಈ ಕೆಲಸ ಸಾಕಾಗಿದೆ. ಬೇರೆ ದಯವಿಟ್ಟು ವಹಿಸ್ಕೊಟ್ಟು ವಯಸ್ಸು ಆಗೋಗಿದೆ. ನನಗಾಗಲೇ ಈಗ ಪ್ರಾರಂಭದಿಂದಲೂ ಅಧ್ಯಕ್ಷತೆ ನಾವೇನು ಕೆಲಸ ಮಾಡಿದೀವೋ ಏನು ಬಿಟ್ಟಿದ್ದೀವೋ ಎಲ್ಲ ಅಧ್ಯಕ್ಷರಿಗೆ, ಎಲ್ಲ ಸಮಾಜಕ್ಕೆ, ನಮ್ಮ ಎಲ್ಲ ಒಕ್ಕೂಟಕ್ಕೆ. ಮುಖಂಡರೇ, ಮಹಿಳಾ ಪದಾಧಿಕಾರಿಗಳೇ ಹಾಗೂ ಎಲ್ಲ ನನ್ನ ಸಹೋದರಿ ಸಮಾಜ ಬಾಂಧವರೇ, ಈಗ ಇಲ್ಲಿಯವರೆಗೆ ಆದಂಥ ಕಾರ್ಯಕ್ರಮದ ಬಗ್ಗೆ ನಾನು ನಿವೃತ್ತ ತಹಸೀಲ್ದಾರರಾಗಿರುವುದರಿಂದ ಜಿಲ್ಲಾಧಿಕಾರಿಗಳ ಕಾನೂನು ಸಲಹೆಗಾರರಾಗಿ ಕೆಲಸ ನಿರ್ವಹಿಸುವುದರಿಂದ ಹಾಗೂ ಒಕ್ಕೂಟದ ಬಿಜಾಪುರ ಜಿಲ್ಲಾ ಅಧ್ಯಕ್ಷನಾಗಿದ್ದರಿಂದ ನಾನು ಅತಿ ಒಂದು ನಿರ್ದಿಷ್ಟವಾಗಿ ಮಾತುಗಳನ್ನು ಹೇಳಬೇಕಾಗ್ತದೆ. ಈಗ ಇಲ್ಲಿಯವರೆಗೆ ಪತ್ರಿಕಾ ಸಂಪಾದಕರು ಎದುರಿಸತಕ್ಕ ಸಮಸ್ಯೆಗಳ ಬಗ್ಗೆ ಹೇಳಿದರು. ಆದರೆ ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್ಗಳ ಬಗ್ಗೆ ಅವ್ರು ಯಾರು ಬಗ್ಗೆ ಹೇಳಿಲ್ಲ. ನೀವು ಏನು ಮಾಡಬೇಕು, ಎಲ್ಲ ಸಂಪಾದಕರು ನಮ್ಮ ಎಲ್ಲ ಉಪಪಂಗಡಗಳ ಪತ್ರಿಕಾ ಸಂಪಾದಕರಿಗೆ ಅವರೇ ಆದಂತಹ ಒಂದು ಸ್ಥಾನ ಮಾಡಿರ್ತದೆ. ನೀವೆಲ್ಲರೂ ಕೂಡಿಕೊಂಡು ನಿಮಗೆ ಜಾಹೀರಾತಿನ ಬಗ್ಗೆ ಅವರು ಹೇಳಿದರು, ಹಿರಿಯ ಪತ್ರಕರ್ತರು, ನಿಮಗೆ ಜಾಹೀರಾತು ಬರಬೇಕಾದಪ್ಪ ಅಂತಂದ್ರೆ ನೀವು ನಿಮಗೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡಬೇಕು. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಗೂ ಒಬ್ಬ ಸಹಾಯಕ ನಿರ್ದೇಶಕರು ಯಾಕೆ ಅಂತಾರೆ, ಅವ್ರಿಗೆ ಒಂದು ಅರ್ಜಿ ಕೊಡಬೇಕು. ಅಂದ್ರೆ ಅದು ಏನು ಮಾಡ್ತಾರೆ, ಅವ್ನು ಸರ್ಕ್ಯುಲರ್ ಮಾಡ್ತಾರೆ. ಅವರು ಎಷ್ಟು ಆ ಜಿಲ್ಲೆಗಳಲ್ಲಿ ಪತ್ರಿಕೆಗಳಿವೆ, ಆ ಪತ್ರಿಕೆಗಳಿಗೆ ಸರ್ಕಾರಿ ಜಾಹೀರಾತುಗಳನ್ನು ಯಾವ ರೀತಿಯಾಗಿ ವಿತರಣೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಅದನ್ನು ಅವರು ಚಾಕೌಟ್ ಮಾಡ್ತಾರೆ.
ನೀವು ಅಲ್ಲಿಗೆ ಅವರಿಗೆ ಅಪ್ರೋಚ ಮಾಡದೇ ಇದ್ದು ಅಂತ ಹೇಳ್ತಾರೆ. ಜಾಹೀರಾತು ಬರುವ ಪ್ರಶ್ನೆಯೇ ಉದ್ಭವಿಸಿಲ್ಲ. ನೀವು ಯಾವಾಗಲಿಂದ ಆರ್ಥಿಕ ನಷ್ಟವನ್ನು ಅನುಭವಿಸುತ್ತದೆ ಹೋಗಬೇಕಾಗ್ತದೆ. ಮತ್ತು ಇನ್ನೊಂದು ನಾನು ಭಾಳ ಒಂದು ಕಳಕಳಿಯಿಂದ ಹೇಳ್ತಾ ಇದ್ದೇನೆ, ನಾ ಯಾವ ಪತ್ರಿಕೆ ಹೆಸರುಗಳು ಹೇಳುವುದಿಲ್ಲ. ಆದರೆ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ನಾವು ಎಷ್ಟೋ ಕಾರ್ಯಕ್ರಮ ಮಾಡಿದ ಸಹಿತ ನಮಗೆ ಸಂಬಂಧಪಡದೇ ಇದ್ದಂಥ ಸಂಪಾದಕರು ಹಾಗೂ ವರದಿಗಾರರು ವರದಿ ಮಾಡಿದ್ದಾರೆ ಹೊರತಾಗಿ ನಮ್ಮ ನೇಕಾರ ಪತ್ರಿಕೆ ಸಂಪಾದಕರು ಒಬ್ಬರು ನಮ್ಮದಕ್ಕೆ ಪ್ರಚಾರವನ್ನು ಮಾಡಿಲ್ಲ. ನಾನು ಮಾಡಿದ ವಿಷಯದಲ್ಲಿ ಈ ದಿನಗಳಿಗಾಗಿ ನಾವು ಸದಸ್ಯರ ನ್ಯಾಯವನ್ನು ಏರ್ಪಡ್ತೇವೆ. ತಾಲೂಕು ಪಕ್ಷದಿಂದ 250 ಸದಸ್ಯತ್ವವನ್ನು ನಾನು ಮಾಡ್ತೀನಿ ಅಂತ ಹೇಳಿ ನಮಗೆ ಹೇಳ್ಕೊಡ್ತೇನೆ. ಮತ್ತು ನಮಗೆಲ್ಲರಿಗೂ ಮಾತನಾಡಿದ್ದೇನೆ. ನನಗೆ ಈ ಕೇವಲ 75 ವರ್ಷ, ಅದಕ್ಕೆ ನಾನೇ ನಾನು ಹಿಂದಕ್ಕೆ ಸೇರಿಕೊಂಡು ಯುವಕರಿಗೆ ಒಂದು ಮಾರ್ಗದರ್ಶನ ಮಾಡಿಕೊಂಡು ಹೋಗ್ತಿದ್ದೇನೆ. ಅದನ್ನು ತಾವು ಮಾಡಿಕೊಂಡು ನಮ್ಮ ಬಿಜಾಪುರದಲ್ಲಿ ನಾನು 2012 ಸಹಿತ ಸದನ ಪ್ರವೇಶ ಮಾಡಿಕೊಂಡು ಬಂದಿದ್ದೇನೆ. ಈಗ ಯುವಕರಿಗೆ ಒಂದು ಅಧಿಕಾರವನ್ನು ಬಿಟ್ಟುಕೊಟ್ಟು ಅವರ ಮೂಲಕ ನಾನು ನೇಕಾರ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅಂತ ನನ್ನ ಅಭಿಪ್ರಾಯವನ್ನು ಹೇಳಿಕೊಂಡು ಏನು ಸಭೆಯಲ್ಲಿ ಪ್ರಮುಖವಾಗಿ ಇದು ಮಾಡಿದ್ರು? ಪ್ರಮುಖವಾಗಿ ಅದು ನೋಂದಣಿಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ಮಹಿಳಾ ಮತ್ತು ಪುರುಷರ ಒಂದು ಸಂಘಗಳನ್ನ ರಚನೆ ಮಾಡಬೇಕು ಮತ್ತು ಪುನರಾವರ್ತಿ ಮಾಡಬೇಕು ಅಂತ. ಎರಡನೇದು ಪತ್ರಕರ್ತರನ್ನ ಒಂದು ಸಂಘ ಮಾಡಬೇಕು ಅಂತ ಒಂದು. ಮೂರನೇದು ಇವತ್ತು ಕೈಮಗ್ಗ ದಿನಾಚರಣೆ ಬಗ್ಗೆ ಒಂದು. ನಮ್ಮ ಉಮಾಶ್ರೀ ಮಂತ್ರಿ ಪದವಿ ಕೊಡಿಸ್ಬೇಕು ನಮ್ಮ ನೇಕಾರ ಕಡೆಯಿಂದ ಅಂತ ಅಂದ್ಬಿಟ್ಟು ಆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಸೇರಿತ್ತು. ಏನು ಸಭೆಯ ಚರ್ಚೆ ನಿರ್ಣಯ ಚರ್ಚೆ ಆಯಿತು. ಇವತ್ತು ಸಮಾಜದ ವಿವಿಧ ರೀತಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಂದೇಶಗಳು ನಮ್ಮ ನಿಲುವು ಮತ್ತು ತಾವೇ ಕ್ರಮ ಆ ಪ್ರಕಾರ ನಡೆದುಕೊಂಡಿದೆ. ಒಂದು ದೊಡ್ಡ ಸಮುದಾಯವನ್ನು, ಈ ರಾಜ್ಯದ ಗಣನೀಯ ಸಮುದಾಯವನ್ನು ರಾಜ್ಯ ಮಟ್ಟದಲ್ಲಿ ಒಟ್ಟಿಗೆ ಸೇರಿಸೋದು, ಒಮ್ಮತಕ್ಕೆ ಬರುವಂತೆ ಮಾಡುವಂಥ ದೊಡ್ಡ ಸಮಸ್ಯೆ ಇದ್ದಂಥ ಒಂದು ವಿಷಯ. ಆದರೆ ಅವರ ನೇತೃತ್ವದಲ್ಲಿ ನಮ್ಮ ಒಕ್ಕೂಟವನ್ನು ಒಂದು ಜಾರಿ ಇವತ್ತು ನಾವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ 27 ಸಮುದಾಯದಲ್ಲಿ ಒಟ್ಟಾಗಿ ಒಕ್ಕರಲಿಂದ ಹೇಳುವಂಥ ಒಂದು ಹಂತಕ್ಕೆ ನಮ್ಮ ಇವರ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಆ ಕೆಲಸವನ್ನು ಮಾಡಿದ್ದೇವೆ ಅಂತ ಸಂತೋಷ. ಮುಂದೆ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬ ಫಲಾನುಭವಿ ಕೈಮಗ್ಗ ಮತ್ತು ಯೋಜನೆ ಇದೆ ಅದು ಕಲಿಯುವಂತಹ ಎಲ್ಲ ಗ್ರಾಮೀಣ ಭಾಗದ ಜನರು ಮತ್ತು ಅರಿವು ಇಲ್ಲದಂಥವ್ರಿಗೆ ಯಾರಿದ್ದಾರೆ ಅವರಿಗೆ ಯೋಜನೆಗಳ ಪ್ರಕಾರ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮುಂದೆ ಹಾಕ್ಕೊಡ್ತೀವಿ. ಸರ್ಕಾರ ಸ್ಪಂದಿಸ್ತದೆ ಅಂತ ಕೂಡ ಅವರು ಹೇಳಿದ್ದಾರೆ. ಆ ಕಾರ್ಯಕ್ರಮ ನಾವು ಹಾಕ್ತೀವಿ. ಜಿಲ್ಲಾ ಪದಾಧಿಕಾರಿಗಳು ಮತ್ತು ನೇಕಾರ ಸಮುದಾಯಗಳ ಪತ್ರಿಕೆ ಹಾಗೂ ಟಿವಿ ಮಾಧ್ಯಮದ ವಿಶೇಷ ರಾಜ್ಯದ ಇರುವ ಸಂಪಂಗಿರಾಮನಗರ ಡಾಕ್ಟರ್ ಕ್ಷೇತ್ರ ಸಮುದಾಯ ಭವನದಲ್ಲಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ರಾಜ್ಯಾದ್ಯಂತ ಮೂಲೆಗಳಿಂದ ಬಂದಿರುವ ಎಲ್ಲ ನೇಕಾರ ಬಂಧುಗಳಿಗೆ ನಾನು ವಂದಿಸ್ತಾ ಇದ್ದೇನೆ. ಈ ದಿನ ವಿಶೇಷ ಏನಂದರೆ ನಾವು ಒಂದು ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾಯಿದ್ದೇವೆ. ಇಡೀ 31 ಜಿಲ್ಲೆಯಲ್ಲಿ ನೇಕಾರ ಸಮುದಾಯಗಳ ಒಕ್ಕೂಟ ಸಂಘಟನೆ ಇದೆ. ಹಿಂದುಳಿದ ವರ್ಗದಲ್ಲಿ 2ನೇ ಸ್ಥಾನದಲ್ಲಿ ಇಡೀ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 31 ಜಿಲ್ಲೆಯಲ್ಲೂ ಸದಸ್ಯತ್ವ ಹಾಗೂ ಮಹಿಳಾ ವಿಭಾಗದ ಸದಸ್ಯತ್ವ ಹಾಗೂ ರಾಜ್ಯ ಸದಸ್ಯತ್ವ ಆಗಸ್ಟ್ 30ವರೆಗೂ ನಾವು ಅವಧಿಯನ್ನು ವಿಸ್ತರಣೆ ಮಾಡಿ ಒಂದು ಸದಸ್ಯತ್ವವನ್ನು ಮಾಡಿ ಹೊಸದಾಗಿ ಪುನರ್ರಚನೆಯನ್ನು ಜಿಲ್ಲಾ ಕೇಂದ್ರದಲ್ಲಿ ನಾವು ಮಾಡೋರಿದ್ದೇವೆ. ಈ ನಿಟ್ಟಿನಲ್ಲಿ ಇನ್ನೊಂದು ವಿಶೇಷವಾಗಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದು ಏನಂದರೆ, ಹಿಂದೆ BJP ಸರ್ಕಾರ ಇದ್ದಾಗ ನೇಕಾರ ಸಮುದಾಯವನ್ನು ಗುರುತಿಸಿ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಮಾಡಿತ್ತು. ಅದು ಈ ಸರ್ಕಾರದಲ್ಲಿ ನೆನಗುದಿದ್ದಿದೆ. ಸುಮಾರು 2-3 ಸಲ ನಾವು ಹಿಂದೆ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದರೂ ಯಾಕೋ ತಡೆ ಹಿಡಿದಿದ್ದಾರೆ. ಇವಾಗ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದಿದ್ದಾರೆ. ಅವರಿಗೆ ನೇಕಾರ ಒಕ್ಕೂಟದಿಂದ ನಾವು ಅಭಿನಂದನೆ ಸಲ್ಲಿಸ್ತೇವೆ. ನಮಗೆ ವಿಶ್ವಾಸ ಇದೆ ಆದಷ್ಟು ನಮ್ಮ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಒಂದು ಚಾಲನೆ ನೀಡಿ 100 ಕೋಟಿ ರೂಪಾಯಿಯನ್ನು ಅನುದಾನ ನೀಡ್ತಾರೆ ಅಂತೇಳಿ
ನನಗೆ ವಿಶ್ವಾಸ. ಸರ್, ಕಾರ್ಯಕಾರಿಣಿ ವಿಶೇಷ ಸಭೆಯ ಒಂದು ನಿರ್ಣಯ ಏನಾಗುತ್ತೆ? ಈ ನಿರ್ಣಯಗಳನ್ನ ಏನು ತಗೊಂಡು ಒಕ್ಕೂಟದ ವತಿಯಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂದೆ ಆಗಸ್ಟ್ ತಿಂಗಳಲ್ಲಿ ನಮ್ಮ ನೇಕಾರ ವೃತ್ತಿ ನಶಿಸಿ ಹೋಗ್ಬಾರ್ದಂತೇಳಿ ಹಿಂದೆಂತೂ ಕಾಣದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು 10 ವರ್ಷಗಳ ಹಿಂದೆ ಉದ್ಘಾಟನೆ ಮಾಡಿ ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಒಂದು ಮುಂದೆ ಆಗಸ್ಟ್ 7ರಂದು ಇಡೀ ರಾಜ್ಯಾದ್ಯಂತ ಜಿಲ್ಲಾವಾರು ತಾಲೂಕುವಾರು ನಾವು ಈ ಒಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ವಿಜೃಂಭಣೆ ಅಂತ ಮಾಡೋದಕ್ಕೆ ನಾವೆಲ್ಲ ಕಾರ್ಯಕ್ರಮ. ಮಹಿಳಾ ವಿಭಾಗ ಯಶಸ್ವಿಯಾಗಿ 30 ಜಿಲ್ಲೆಯಲ್ಲೂ ಸಂಘಟನೆ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳಾ ವಿಭಾಗ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತೇಳಿ ನನಗೆ ವಿಶ್ವಾಸ ಇದೆ.